तपस्वाध्याय शुश्रूषा कृष्णपूजा रतं मुनिं विश्वेशमिष्टदं वन्दे परिव्राजचक्रवर्तिनं मूर्तित्वे परिकल्पितः शतभृतो वर्त्मा पुनर्जन्मनाम् आत्मेत्यात्मविदां कृतश्चेदतां भर्तामरज्योतिषां लोकानां प्रलयोदयस्थितिविभुश्चानेकधा यश्रुतो वाचं न सदधात्मनेककिरणस्त्रैलोक्यदीपो रविः यस्योदये जगदिदं प्रतिबोधमेति मध्यस्थितो प्रसरति प्रकृतिक्रियासु अस्तङ्गतो स्वपिति चोच्छ्वसितैकमात्रं भानुस्सेव जयति प्रकटप्रभावः ಜಾತಕ ಲೇಖನ ಕ್ರಮ ಅಲ್ವಾ. ಅಲ್ಲಿವರೆಗೆ ಪಾಠ ಆಗಿದೆ ನಮಗೆ. ಒಂದನೇ ಪಾಠದಲ್ಲಿ ದಶಾ ಸಂಧಿಗಳನ್ನು ಹೇಗೆ ಕಂಡುಹಿಡಿಯುವುದು ಅಂತೇಳಿ ನೋಡಿದ್ದೇವೆ. 3 ದಶಾ ಸಂಧಿಗಳು, ಕುಜರಾಹು ಮತ್ತೆ ಶುಕ್ರಾದಿತ್ಯ ಮತ್ತೆ ರಾಹು ಬೃಹಸ್ಪತಿ ಅಂತೇಳಿ. ಅರ್ಥಾತ್ ಶುಕ್ರ ದಶೆ ಮುಗಿದು ಆದಿತ್ಯ ದಶೆ ಪ್ರಾರಂಭ ಆದಾಗ ಅಥವಾ ಕುಜ ದಶೆ ಮುಗಿದು ರಾಹು ದಶೆ ಪ್ರಾರಂಭ ಆದಾಗ ಅಥವಾ ರಾಹು ದಶೆ ಮುಗಿದು ಬೃಹಸ್ಪತಿ ದಶೆ ಪ್ರಾರಂಭ ಆದಾಗ ಆ ಸಂದರ್ಭಗಳೆಲ್ಲವೂ ಕೂಡ ತುಂಬಾ ದೋಷವುಳ್ಳಂತಹ ಸಂಧಿಕಾಲಗಳು ಅಂತೇಳಿ. ಉಳಿದ ದಶಾಗಳಲ್ಲೂ ಕೂಡ ಸಂಧಿಕಾಲಗಳೇ ಆಗಿರ್ತದೆ. ಎಲ್ಲಾ ದಶೆ ಮುಗಿದು ಇನ್ನೊಂದು ದಶ ಪ್ರಾರಂಭ ಆಗುವಂತಹ ಕಾಲಗಳೆಲ್ಲವೂ ಕೂಡ ಸಂಧಿಕಾಲಗಳೇ. ಆದರೆ ತುಂಬಾ ದೋಷಯುಕ್ತವಾಗಿರ್ತಕ್ಕಂಥದ್ದು ಈ 3 ಸಂಧಿಕಾಲಗಳು ಅಂತೇಳಿ. ಮತ್ತೆ ದಶಗಳನ್ನು ನೋಡುವಂತ ಕ್ರಮವನ್ನು ನೋಡಿದ್ದೇವೆ. ಇನ್ನು ಭುಕ್ತಿಗಳನ್ನು ದಶೆ ನೋಡಿದ್ಮೇಲೆ ಭುಕ್ತಿಯನ್ನು ಕಂಡುಹಿಡಿಯುವಂತ ಕ್ರಮ ಕೂಡ ನಮಗೆ ಗೊತ್ತಾಗ್ಬೇಕಾಗ್ತದೆ. ಅದನ್ನು ಒಂದು ಮುಂದಿನ ಪಾಠದಲ್ಲಿ ಹೇಳ್ತೇನೆ. ಇವತ್ತು ನಾನು ಸ್ವಲ್ಪ ಹೊರಗಡೆ ಇದ್ದೇನೆ, ಬೋರ್ಡ್ ನನ್ನ ಕೈಯಲ್ಲಿ ಇರುವುದಿಲ್ಲ. ಅದರಿಂದಾಗಿ ಇವತ್ತು ಸ್ವಲ್ಪವೇ ಪಾಠ ಮಾಡ್ತೇನೆ. ಸರಿ, ಮತ್ತೆ ಜಾತಕ ಲೇಖನ ಕ್ರಮ. ಈ ಮೊದಲಿಗೆ ಒಂದಷ್ಟು ಮಂಗಲ ಶ್ಲೋಕಗಳನ್ನು ಬರೆಯುವಂತಹ ಪರಂಪರೆ ಇರ್ತದೆ. ಅಂದ್ರೆ ಒಂದು ಹಿಂದೆಲ್ಲ ಒಂದು ಇಡೀ ಪುಸ್ತಕವನ್ನೇ ಬರೆದು ಕೊಡ್ತಾ ಇದ್ರು ಜಾತಕ ಅಂತ ಹೇಳಿದ್ರೆ. ಈಗೆಲ್ಲ ನಿಮಗೆ ಪ್ರಿಂಟಿಂಗ್, ಈಗ ನಾವು ಕೂಡ ಹೆಚ್ಚಾಗಿ ಪ್ರಿಂಟ್ ಆಗ್ತದೆ ಸಾಫ್ಟ್ವೇರ್ಗಳಲ್ಲಿ. ಕೆಲವು ಒಳ್ಳೆಯ ಸಾಫ್ಟ್ವೇರ್ಗಳು ಶ್ಲೋಕ ಸಹಿತವಾಗಿರ್ತಕ್ಕಂಥದ್ದು ಇರ್ತದೆ. ಸ್ವಂತ ಸಾಫ್ಟ್ವೇರ್ ಪ್ರಿಂಟಿಂಗ್ ಅಲ್ಲಿ ಜಾತಕ ಮಾಡುವಂತ ಕ್ರಮ ಇದೆ. ಹಿಂದಿನ ಕಾಲದ ಕ್ರಮ ಆಗಿತ್ತು ಜಾತಕ ಲೇಖನ ಕ್ರಮ. ಮೊದಲಿಗೆ ಒಂದಷ್ಟು ಮಂಗಲ ಶ್ಲೋಕಗಳನ್ನೆಲ್ಲ ಬರೀತಾರೆ. ಅವರ ಪರಂಪರೆಯ ಅಭೀಷ್ಟ ದೇವತೆಯ ಶ್ಲೋಕ ಆಗ್ಲಿ ಅಥವಾ ಅವರಿಗೆ ಬಂದಿರತಕ್ಕಂತಹ ಜ್ಯೋತಿಷಿಯು ಮಂತ್ರಸಿದ್ಧಿಯನ್ನ ಮಾಡಿಕೊಂಡಿರುವಂತಹ ದೇವತೆಯ ಸ್ತೋತ್ರ ಆಗ್ಲಿ, ಹೀಗೆ ಅವರಿಗೆ ಇಷ್ಟವಾಗಿರ್ತಕ್ಕಂತಹ ದೇವರ ಸ್ತೋತ್ರಗಳನ್ನ ಆದಿಯಲ್ಲಿ ಬರೆಯಬಹುದು. ಅಥವಾ ಜ್ಯೋತಿಷ್ಯ ಗ್ರಂಥದ ಈಗ ನಮಗೆ ಕೆಳಗಡೆ ಕೊಟ್ಟಿದ್ದಾರೆ, ಕೆಳಗಡೆ ಬೃಹಜ್ಜಾತಕದ ಮಂಗಳ ಶ್ಲೋಕವನ್ನೇ ಬರೆದಿದ್ದಾರೆ. ಈಗ ಒಂದಷ್ಟು ಮಂಗಲ ಶ್ಲೋಕಗಳನ್ನ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ, ಅದನ್ನು ನೋಡ್ತಾ ಹೋಗುವ. ಮೂರ್ತಿತ್ವೇ ಪರಿಕಲ್ಪಿತ ಹಿತನಾವತಿ ಯಾವತ್ತು ಕೂಡ ಹೇಳುವಂತ ಶ್ಲೋಕ. ಇದರ ಅರ್ಥ ನಿಮಗೆ ಗೊತ್ತೇ ಇದೆ. ವಾಚಂನಃ ಸದಧಾತು ಅನೇಕ ಕಿರಣ ತ್ರೈಲೋಕ್ಯ ದೀಪ ರವಿ ಸಹ ರವಿ. ಎಂತಹ ರವಿ ಅಂತ ಹೇಳಿದ್ರೆ ಶಶಭೃತಃ ಮೂರ್ತಿತ್ವೇ ಪರಿಕಲ್ಪಿತಃ, ಚಂದ್ರನಿಗೆ ಶರೀರತ್ವವನ್ನ ಅಂದ್ರೆ ಪ್ರಕಾಶಕತ್ವವನ್ನು ಕೊಟ್ಟಿರ್ತಕ್ಕಂತಹ, ಅಪನರ್ಜನ್ಮನಾಂಬರ್ತ್ಮ ಮೋಕ್ಷಗಾಮಿಗಳಿಗೆ ದಾರಿಯಾಗಿರ್ತಕ್ಕಂತಹ, ಆತ್ಮವಿದಾಂ ಆತ್ಮ ಆತ್ಮಜ್ಞಾನಿಗಳಿಗೆ ಆತ್ಮನಾಗಿರ್ತಕ್ಕಂತಹ, ವೇದಾಂತಿಗಳಿಗೆ ಆತ್ಮನಾಗಿ ಆತ್ಮಸ್ವರೂಪನಾಗಿರ್ತಕ್ಕಂತಹ, ಕೃತಸ್ಥ ಯಜ್ಞ ಯಾಗಾದಿಗಳನ್ನು ಯಾರೆಲ್ಲ ಮಾಡ್ತಾರೆ ಅವರಿಗೆಲ್ಲ ಕ್ರತು ಯಜ್ಞವೇ ಆಗಿರತಕ್ಕಂತಹ, ಅಮರ ಜ್ಯೋತಿಷಾಂ ಅಮರರು ಹಾಗೆ ಅಂದ್ರೆ ದೇವತೆಗಳು ಹಾಗೆ ಜ್ಯೋತಿರ್ಗಣಗಳಿಗೆಲ್ಲ ಭರ್ತ ಅವರನ್ನೆಲ್ಲ ಭರಿಸುವಂತಹ, ಲೋಕದ ಪ್ರಲಯ ಉದಯ ಸ್ಥಿತಿಗಳಿಗೆ ವಿಭುವಾಗಿರ್ತಕ್ಕಂತಹ, ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣನಾಗಿರ್ತಕ್ಕಂತಹ, ಶ್ರುತಿಯಲ್ಲಿ ಅನೇಕಧಾ ತುಂಬಾ ರೀತಿಯಲ್ಲಿ ಹೊಗಳಲ್ಪಡ್ತಕ್ಕಂತಹ ಯಹ ರವಿ, ಯಾರು ರವಿ ಇದ್ದಾನೋ ಸಹ ರವಿ ಅಂತಹ ರವಿಯು ನನಗೆ ಅನೇಕ ಕಿರಣನೂ ಆಗಿದ್ದಾನೆ, ತ್ರೈಲೋಕ್ಯ ದೀಪಕನೂ ಆಗಿರ್ತಕ್ಕಂತಹ ಸಹ ರವಿ ಅಂತಹ ರವಿಯು ವಾಚಂ ನಹ ದದಾತು, ನಹ ನನಗೆ ವಾಚಂ ಮಾತುಗಳನ್ನು ಒಳ್ಳೆಯ ಮಾತುಗಳನ್ನು ಕೊಡಲಿ ಅಂತ ಹೇಳುವಂತ ಪ್ರಾರ್ಥನೆ.
ಹಾಗೆ ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿ ಪ್ರಸನ್ನ ಮನಸಸ್ತೆ ಮೇ ಸತ್ಯಾಂಕುರುವಂತು ಭಾರತೀಂ. ಇದು ಕೂಡ ಇಂಪಾರ್ಟೆಂಟ್ ಶ್ಲೋಕ. ಇದು ಸಾಮಾನ್ಯ ಎಲ್ಲಾ ಜ್ಯೋತಿಷ್ಯರು ಕೂಡ ಆರಂಭದಲ್ಲಿ ಹೇಳುವಂತಹ ಶ್ಲೋಕವಿದು ಕೂಡ. ಗುರುಭ್ಯಶ್ಚ ಗುರುಗಳಿಗೂ, ಅಂದ್ರೆ ಒಬ್ಬರೇ ಗುರುಗಳಿಗಲ್ಲ, ಗುರು ಪರಂಪರೆಗೆ. ಗುರುಭ್ಯ ಅಂತ ಹೇಳಿದ್ರೆ ಅನೇಕ ಗುರುಗಳಿಗೆ ಬಹುವಚನದಲ್ಲಿ ಹೇಳಿದ್ದಾರೆ. ಹಾಗೆ ಗ್ರಹೇಭ್ಯ, ಗ್ರಹಗಳು, ತುಂಬಾ ಗ್ರಹಗಳು, ನವಗ್ರಹರಲ್ಲ ನಮಗೆ, ಅಂತಹ ಗ್ರಹಗಳಿಗೂ ಮಯ ನನ್ನಿಂದ ಅಯಂ ಅಂಜಲಿ ಬದ್ಧ, ನಾನು ನಮಸ್ಕಾರ ಮಾಡುವನಾಗಿದ್ದೇನೆ ಅಂತ. ನವಗ್ರಹರು ಹಾಗೆ ಗುರುಗಳು ಪ್ರಸನ್ನ ಮನಸಃ, ಅವರು ಪ್ರಸನ್ನ ಮನಸ್ಕರಾಗಿ ತೇ ಅಂತವರು ಮೇ ನನ್ನ ಭಾರತೀ ಮಾತುಗಳನ್ನು ಸತ್ಯಾಂ ಕುರುವಂತು ಸತ್ಯವನ್ನಾಗಿ ಮಾಡ್ಲಿ ಅಂತ ಹೇಳುವಂತ ಪ್ರಾರ್ಥನೆ. ಇನ್ನು ಮುಂದಿನ ಶ್ಲೋಕ ನಮಗೆ ಅಸ್ಯೋದಯ ಹಸ್ತ ಸಮಯೇ ಸುರಮಕುಟ ನಿಗೃಷ್ಟ ಚರಣ ಕಮಲೋಪಿ ಕುರುತೇಂಜಲಿಂ ತ್ರಿನೇತ್ರ ಸಹಜಯತಿ ಧಾಮ್ನಾ ನಿಧಿ ಸೂರ್ಯ. ಇದು ಸಾಮಾನ್ಯ, ನಾವು ಯಾವಾಗ್ಲೂ ಮಂಗಳಾಚರಣೆ ಮಾಡುವ ಶ್ಲೋಕ. ಯಸ್ಯೋದಯ ಜಗಜ್ಞಂ ಪ್ರತಿಬೋಧಮೇತಿ, ಆ ಶ್ಲೋಕದ ಸಾಮ್ಯತೆ ಉಳ್ಳಂತಹ ಶ್ಲೋಕ ಇದು. ಅದೇ ಪ್ರಕರಣದಲ್ಲಿ ಬರ್ತದೆ ಕಾಣುತ್ತದೆ. ಅಂತ ಎರಡು ಶ್ಲೋಕಗಳು ಕೂಡ ದಶಾಧ್ಯಾಯಲ್ಲಿ ಬರ್ತದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಯಸ್ಯ ಉದಯ ಅಸ್ತ ಸಮಯೇ, ಯಾರ ಉದಯ ಮತ್ತು ಅಸ್ತ ಸಮಯಗಳಲ್ಲಿ ಸುರ ಮಕುಟ ನಿಘೃಷ್ಟ ಚರಣ ಕಮಲ ಅಪಿ, ಅಂದ್ರೆ ಸುರರು ಅಂತ ಹೇಳಿದ್ರೆ ದೇವತೆಗಳು, ಅವರ ಮಕುಟ ಅಂತ ಹೇಳಿದ್ರೆ ಕಿರೀಟಗಳು, ನಿಘೃಷ್ಟ ಯಾರ ಕಾಲೆಂಬ ಪದ್ಮಗಳಿಗೆ ತಾಗುತ್ತದೋ, ಅಂದ್ರೆ ಅರ್ಥಾತ್ ಯಾರ ಕಾಲೆಂಬ ಕಮಲವೆಂಬ ಪಾದಗಳಿಗೆ ಯಾರ ಕಿರೀಟಗಳು ಬಾಗುತ್ತದೋ ಅಂತ ಅವನು ತ್ರಿನೇತ್ರ, ಅಂದ್ರೆ ಶಿವ. ಅವನೂ ಕೂಡ ಅಂಜಲಿಂ ಕುರುತೆ, ಯಾರಿಗೆ ಉದಯ ಮತ್ತೆ ಅಸ್ತ ಸಮಯದಲ್ಲಿ, ಅಂದ್ರೆ ಶಿವದೇವರಾಗ್ಲಿ ಕೃಷ್ಣ ಕೂಡ ಸಂಧ್ಯಾವಂದನೆ ಮಾಡ್ಬೇಕು ಅಂತೇಳಿ ತೋರಿಸಿಕೊಟ್ಟಿದ್ದಾನೆ. ಅದರಿಂದಾಗಿ ವಿಷ್ಣು ಆಗ್ಲಿ ಬ್ರಹ್ಮನಾಗ್ಲಿ ಎಲ್ಲರೂ ಕೂಡ ಯಾರ ಉದಯ ಮತ್ತೆ ಅಸ್ತ ಸಮಯದಲ್ಲಿ ಸೂರ್ಯನಾರಾಯಣನನ್ನು ಅಥವಾ ಸೂರ್ಯನನ್ನು ನಮಸ್ಕಾರ ಮಾಡುತ್ತಾರೋ ಅಂತಹ ಧಾಮ್ನಾಂ ನಿಧಿ, ಒಂದಷ್ಟು ಈ ಧಾಮ ಅಂತ ಹೇಳಿದ್ರೆ ಬ್ರಹ್ಮಾಂಡವೇ, ಅಂತಹ ಬ್ರಹ್ಮಾಂಡದ ನಿಧಿಯಾಗಿರತಕ್ಕಂತಹ ಸೂರ್ಯನು ಉತ್ಕೃಷ್ಟನಾಗಿರಲಿ ಅಂತೇಳಿ ಸೂರ್ಯದೇವರ ಪ್ರಾರ್ಥನೆ ಮಾಡುವಂತ ಶ್ಲೋಕ ಇದು. ನಂತರದ್ದು ನಮಗೆ ಎಲ್ಲ ಹೆಚ್ಚಾಗಿ ಗೊತ್ತಿರುವಂತಹ ಶ್ಲೋಕ, ನಮ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಾವೆಲ್ಲರೂ ಕೂಡ ನವಗ್ರಹರನ್ನ ಸ್ತೋತ್ರ ಮಾಡುವಂತಹ ಶ್ಲೋಕ ಇದು ಪ್ರಸಿದ್ಧ. ಸೂರ್ಯಾಯ ಸೂರ್ಯನಿಗೆ, ಚಂದ್ರಾಯ ಚಂದ್ರನಿಗೆ, ಮಂಗಲಾಯ ಮಂಗಲನಿಗೆ, ಬುಧಾಯ ಬುಧನಿಗೆ, ಗುರು ಶುಕ್ರ ಶನಿಭ್ಯ ಗುರು ಶುಕ್ರ ಶನಿಗಳಿಗೆ, ಹಾಗೆ ರಾಹು ಮತ್ತೆ ಕೇತುಗಳಿಗೆಲ್ಲರಿಗೂ ಕೂಡ ನಮಸ್ಕಾರ ಅಂತ ಹೇಳುವಂತ ಶ್ಲೋಕ. ಮುಂದಿನ ಶ್ಲೋಕವು ಹಾಗೆ, ಸೂರ್ಯಾಯ ಶೀತರುಚಯೇ ಧರಣೀ ಸುತಾಯ ಸೌಮ್ಯಾಯ ದೇವಗುರವೇ ಭೃಗುನಂದನಾಯ ಸೂರ್ಯಾತ್ಮಜಾಯ ಭುಜಗಾಯ ಚ ಕೇತವೇ ಚ ನಿತ್ಯಂ ನಮೋ ಭಗವತೆ ಗುರವೇ ವರಾಯ. ಸೂರ್ಯಾಯ ಸೂರ್ಯನಿಗೆ, ಶೀತರುಚಯೇ ಶೀತವಾದ ಕಿರಣವುಳ್ಳವನು ನಮಗೆ ಚಂದ್ರ, ಧರಣಿ ಸುತಾಯ ಭೂಮಿಯ ಮಗನಾದ ಕುಜ, ಸೌಮ್ಯಾಯ ಸೋಮನ ಮಗನಾಗಿರ್ತಕ್ಕಂತಹ ಬುಧ, ದೇವಗುರವೇ ದೇವಗುರು ಬೃಹಸ್ಪತಿ, ಭೃಗುನಂದನಾಯ ಭೃಗುವಿನ ಮಗ ಭಾರ್ಗವ ಅರ್ಥಾತ್ ನಮಗೆ ಶುಕ್ರ, ಸೂರ್ಯಾತ್ಮಜಾಯ ಸೂರ್ಯನ ಮಗನಾಗಿರ್ತಕ್ಕಂತಹ ಶನಿ, ಭುಜಗಾಯ ಭುಜಗ ಸ್ವರೂಪಿ ಸರ್ಪಸ್ವರೂಪಿ ಆಗಿರ್ತಕ್ಕಂತಹ ರಾಹು, ಕೇತವೇಶ ಕೇತುವಿಗೂ ಕೂಡ ನಿತ್ಯಂ ನಮಃ ಯಾವಾಗ್ಲೂ ಕೂಡ ನಮಸ್ಕರಿಸ್ತೇನೆ. ಹಾಗೆ ಭಗವತೆ ವರಾಯ ಗುರವೇ ನಿತ್ಯಂ ನಮಃ, ಶ್ರೇಷ್ಠನಾಗಿರ್ತಕ್ಕಂತಹ ಗುರು ಯಾರು ಅಂತ ಹೇಳಿದ್ರೆ ಭಗವಂತ, ಅಂತಹ ಭಗವಂತನಿಗೂ ಕೂಡ ನಮಸ್ಕಾರವನ್ನು ಮಾಡ್ತೇನೆ ಅಂತೇಳಿ. ಸ್ಥಿತಿಭೇದೇನ ಜಗತ್ಸೃಷ್ಟಿ ಸ್ಥಿತಿ ಸಂಹಾರ ಕಾರಕಾಹ ಸೂರ್ಯಾದಯ ಪ್ರಸೀದಂತು ಗೃಹ್ಣಂತ್ವಸ್ಮಿನ್ ನಮಸ್ಕ್ರಿಯಾಃ. ಸ್ಥಿತಿಭೇದೇನ ಜಗತ್ಸೃಷ್ಟಿ ಸ್ಥಿತಿ ಸಂಹಾರ ಕಾರಕಾಹ,
ಬೇರೆ ಬೇರೆ ಕಾರಣಗಳಿಂದಾಗಿ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಕನಾಗಿರ್ತಕ್ಕಂತಹ ಸ್ಥಿತಿ ಭೇದೇನ ಅವರು ಸ್ಥಿತಿ ಅಂತ ಹೇಳಿದ್ರೆ ಒಂದೊಂದು ಕಡೆಗಳಲ್ಲಿ ಇರುವ ಮೂಲಕವಾಗಿ ಈಗ ನಮಗೆ ಗ್ರಹ ಸ್ಥಿತಿಯಿಂದಾಗಿ ಫಲಭೇದವನ್ನು ಇಡೀ ಬ್ರಹ್ಮಾಂಡವನ್ನು ಚಿಂತನೆ ಮಾಡ್ತೇವೆ. ಕೆಲವು ಕಡೆ ಸೃಷ್ಟಿಯ ವಿಷಯಗಳನ್ನು ಚಿಂತನೆ ಮಾಡ್ತೇವೆ, ಕೆಲವು ಕಡೆ ಸ್ಥಿತಿಯ ವಿಷಯಗಳನ್ನು ಚಿಂತನೆ ಮಾಡ್ತೇವೆ, ಕೆಲವು ಕಡೆ ಸಂಹಾರ ಅರ್ಥಾತ್ ಇಲ್ಲಿಯ ಸೃಷ್ಟಿ ಅಂತ ಹೇಳಿದ್ರೆ ಯಾವುದೊಂದು ಹೊಸ ಈಗ ಬಿಸಿನೆಸ್ ಅಂತ ನಾವು ತಗೊಂಡ್ರೆ ಯಾವುದೊಂದು ಉದಾಹರಣೆಗೆ ವ್ಯವಹಾರ ಅಂತೇಳಿ ಇಟ್ಕೊಳ್ಳುವ. ವ್ಯವಹಾರ ಸೃಷ್ಟಿ ಅಂತ ಹೇಳಿದ್ರೆ ಯಾವುದೋ ಒಂದು ಹೊಸತು ವ್ಯವಹಾರವನ್ನ ಶುರು ಮಾಡ್ತಾ ಇದ್ದೀರಿ ಅಂತ ಹೇಳ್ಬೋದು. ಸ್ಥಿತಿ ಅಂತ ಹೇಳಿದ್ರೆ ಆ ವ್ಯವಹಾರವನ್ನು ಚೆನ್ನಾಗಿ ನಡೆಸಿಕೊಂಡು ಮುಂದುವರಿಸ್ತಾ ಇದ್ದೀರಿ ಅಂತ ಹೇಳ್ಬೋದು. ಸಂಹಾರ ಅಂತ ಹೇಳಿದ್ರೆ ಆ ವ್ಯವಹಾರದಲ್ಲಿ ನಷ್ಟ ಬಂದ ಅದನ್ನ ಬಿಡುವಂತ ಯೋಗಗಳಿದೆ ಅಂತ ಹೇಳ್ಬೋದು. ಯೋಗಗಳನ್ನೆಲ್ಲ ಅದು ನೀವು ಹೊಸತನ್ನಾಗಿ ಮಾಡ್ತೀರಿ, ಹೊಸದು ಯಾವುದೋ ವ್ಯವಹಾರ ಮಾಡ್ತೀರಿ, ಅಥವಾ ಹಿಂದೆ ಇದ್ದದ್ದನ್ನು ಈಗ ಚೆನ್ನಾಗಿ ನಡೀತಾ ಉಂಟು, ಅಥವಾ ನಷ್ಟ ಬಂದು ಇದನ್ನು ಬಿಡ್ತೀರಿ. ಈ ಎಲ್ಲ ವಿಷಯಗಳನ್ನು ಗ್ರಹರ ಸ್ಥಿತಿಯಿಂದಾಗಿ ನಾವು ಚಿಂತನೆ ಮಾಡ್ತೇವೆ. ಅದರಿಂದಾಗಿ ಸ್ಥಿತಿ ಭೇದೇನ ತನ್ನ ಸ್ಥಿತಿಗಳ ವ್ಯತ್ಯಾಸಗಳಿಂದಾಗಿ ಜಗತ್ತಿನ ಎಲ್ಲಾ ಪದಾರ್ಥಗಳಂದ್ರೆ ನಮ್ಮ ಯಾವುದೇ ಕರ್ಮಗಳಿಲ್ಲ, ಯಾವುದೇ ವಿಷಯಗಳಿರ್ಲಿ, ಅದರ ಸೃಷ್ಟಿ ಸ್ಥಿತಿ ಸಂಹಾರ ಕಾರಕನಾಗಿರ್ತಕ್ಕಂತಹ ಸೂರ್ಯಾದೇಹ ನವಗ್ರಹರು ನನ್ನ ವಿಷಯದಲ್ಲಿ ಪ್ರಸೀದಂತು ಅವರು ಪ್ರಸೀದರಾಗ್ಲಿ ನಮ್ಮ ವಿಷಯದಲ್ಲಿ ಅಂತೇಳಿ ಅವರ ಅನುಗ್ರಹ ನನಗಿರ್ಲಿ. ಗೃಣ್ವಂತು ಅಸ್ಮಿನ್ ನಮಸ್ಕ್ರಿಯ ನನ್ನ ನಮಸ್ಕಾರಗಳನ್ನು ಕೂಡ ಅವರು ಸ್ವೀಕಾರ ಮಾಡ್ಲಿ ಅಂತೇಳಿ ಈ ರೀತಿಯ ಒಂದು ಪ್ರಾರ್ಥನೆ. ಇನ್ನು ಇದೆಲ್ಲ ಇದು ಪ್ರಸಿದ್ಧ ಶ್ಲೋಕ. ಮುಂದಿನದ್ದು ಜನನಿ ಜನ್ಮ ಸೌಖ್ಯಾನಂ. ಇದೆಲ್ಲರೂ ಕೂಡ ಸಾಮಾನ್ಯ ಜಾತಕದಲ್ಲಿ ಆರಂಭದಲ್ಲಿ ಬರೆಯುವಂತ ಶ್ಲೋಕ ಇದು. ಜನನಿ ಜನ್ಮ ಸೌಖ್ಯಾನಾಂ ವರ್ಧನಿ ಕುಲ ಸಂಪದಾಂ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮ ಪತ್ರಿಕಾ. ಜನ್ಮ ಸೌಖ್ಯಾನಾಂ ಜನನಿ ಅಂದ್ರೆ ನಮಗೆ ಹುಟ್ಟಿನ ಮೂಲಕ ಸುಖಗಳು ಸಿಗ್ಲಿಕ್ಕೆ ತಾಯಿ ಕಾರಣ ಅಲ್ವಾ. ತಾಯಿ ಹುಟ್ಟನ್ನು ಪಡೀತೇವೆ. ಹಾಗೆ ಜನ್ಮ ಸೌಖ್ಯಕ್ಕೆ ತಾಯಿ ಸ್ವರೂಪಳಾಗಿರತಕ್ಕಂತಹ ಕುಲ ಸಂಪದಾಂ ವರ್ಧನಿ ನಮ್ಮ ಕುಲವನ್ನು ಹಾಗೆ ಸಂಪತ್ತನ್ನು ಅಭಿವೃದ್ಧಿಗೊಳಿಸ್ತಕ್ಕಂತಹ ಪೂರ್ವ ಪುಣ್ಯಾನಾಂ ಪದವಿ. ನಮಗೊಂದು ಪದವಿ ಪಡಿಬೇಕಾಗಿದ್ರೆ ಪೂರ್ವ ಪುಣ್ಯಗಳು ಬೇಕೇ ಬೇಕು. ಅದರಿಂದಾಗಿ ಪೂರ್ವ ಪುಣ್ಯಗಳಿಂದಾಗಿ ನಮಗೆ ಒಂದು ಸ್ಥಾನಮಾನ ಸಿಗತಕ್ಕಂತಹ ಯಾವುದರಿಂದ ಸಿಗ್ತದೆ ಅಂತ ಹೇಳಿದ್ರೆ ಲಿಖ್ಯತೆ ಜನ್ಮ ಪತ್ರಿಕಾ. ಅಂತಹ ಜನ್ಮ ಪತ್ರಿಕೆಯಿಂದ ನಮಗೆ ಸಿಗ್ತದೆ. ಅಂತಹ ಜನ್ಮ ಪತ್ರಿಕೆಯನ್ನ ನಾನು ಲಿಖ್ಯತೆ ಬರೆಯಲು ಪ್ರಾರಂಭಿಸ್ತೇನೆ ಅಂತೇಳಿ ಈ ರೀತಿಯಲ್ಲಿ ಕೂಡ ಹೇಳ್ತಾರೆ. ಅಂದ್ರೆ ಜನ್ಮ ಪತ್ರಿಕೆಯಿಂದಾಗಿ ಅದು ನಮಗೆ ಜನ್ಮ ಸೌಖ್ಯವನ್ನು ಈಗ ಜಾತಕ ಅಂತ ಹೇಳುವಂಥದ್ದು ಜನ್ಮ ಸೌಖ್ಯವನ್ನು ಕೊಡ್ಲಿಕ್ಕೆ ಅದು ತಾಯಿ ಸ್ವರೂಪ. ಕುಲ ಸಂಪತ್ತನ್ನು ನಮಗೆ ಅದು ಅಭಿವೃದ್ಧಿಗೊಳಿಸ್ತಕ್ಕಂಥದ್ದು. ಪೂರ್ವ ಪುಣ್ಯದ ದೆಸೆಯಿಂದಾಗಿ ಪದವಿಯನ್ನು ಕೂಡ ಕೊಡ್ತಕ್ಕಂಥದ್ದು ಜನ್ಮ ಪತ್ರಿಕಾ. ಅಂತಹ ಜನ್ಮ ಪತ್ರಿಕೆಯನ್ನು ಲಿಖ್ಯತೆ ಬರೀಲಿಕ್ಕೆ ಪ್ರಾರಂಭ ಮಾಡ್ತೇನೆ. ಸ್ವಸ್ತಿ ಶ್ರೀ ಸೌಖ್ಯದಾತ್ರಿ ಸಕಲ ವಿಜಯಿನಿ ತುಷ್ಟಿ ಪುಷ್ಟಿ ಪ್ರದಾತ್ರಿ ಮಾಂಗಲ್ಯೋತ್ಸಾಹಕರ್ತ್ರಿ ಗತ ಭವ ಸದ ಸತ್ಕರ್ಮಣಾಂ ಯಜ್ಜಯಿತ್ರಿ ನಾನಾ ಸಂಪದ್ವಿಧಾತ್ರಿ ಧನ ಕುಲ ಯಶಸಾಮಾಯಜ ಆಯುಷಾಂ ವರ್ಧಯಿತ್ರಿ ದುಷ್ಟಾಪತ್ ವಿಘ್ನಹರ್ತ್ರಿ ಗುಣಗಣ ವಸತಿರ್ಲಿಖ್ಯತೆ ಜನ್ಮಪತ್ರಿ. ಲಿಖ್ಯತೆ ಜನ್ಮ ಪತ್ರಿಕೆಯನ್ನು ಬರೆಯಲು ಪ್ರಾರಂಭ ಮಾಡ್ತೇನೆ. ಎಂತದ್ದು ಅಂತ ಹೇಳಿದ್ರೆ ಸ್ವಸ್ತಿ ಶ್ರೀ ಮಂಗಳವನ್ನು ಉಂಟು ಮಾಡುವಂಥದ್ದು, ಸಂಪತ್ತನ್ನುಂಟು ಮಾಡುವಂಥದ್ದು. ಶ್ರೀ ಅಂತ ಹೇಳಿದ್ರೆ ಸಂಪತ್ತು, ಸ್ವಸ್ತಿ ಅಂತ ಹೇಳಿದ್ರೆ ಮಂಗಳ, ಸೌಖ್ಯ ಅಂತ ಹೇಳಿದ್ರೆ ಸುಖ, ದಾತ್ರಿ ಈ ಎಲ್ಲವನ್ನೂ ಕೂಡ ಕೊಡ್ತಕ್ಕಂಥದ್ದು. ಸಕಲ ವಿಜಯನಿ ಎಲ್ಲಾ ಕರ್ಮಗಳಲ್ಲಿಯೂ ನಮಗೆ ವಿಜಯವನ್ನು ಕೊಡತಕ್ಕಂಥದ್ದು. ತುಷ್ಟಿ ಪುಷ್ಟಿ ಪ್ರದಾತ್ರಿ ನಮಗೆ ಸಂತುಷ್ಟಿಯನ್ನು ಅದೇ ರೀತಿಯಲ್ಲಿ ಪುಷ್ಟಿಯನ್ನು ಕೂಡ ಕೊಡ್ತಕ್ಕಂಥದ್ದು. ಮಾಂಗಲ್ಯೋತ್ಸಾಹಕರ್ತ್ರಿ ಮಾಂಗಲ್ಯಾದಿ ಕರ್ಮಗಳ ಮಾಡುವಿಕೆಗೆ ಕಾರಣವಾಗಿರ್ತಕ್ಕಂಥದ್ದು, ಅಂದ್ರೆ ಮಂಗಲವನ್ನು ಉಂಟು ಮಾಡುವಂಥದ್ದು. ಗತ ಭವ ಸತ್ಕರ್ಮಣಾಂ ವ್ಯಂಜಯಿತ್ರಿ ಗತ ಹಿಂದೆ ಕಳೆದು ಹೋಗಿರ್ತಕ್ಕಂತಹ, ಭವ ಸಂಸಾರದಲ್ಲಿ ಆಗಿರ್ತಕ್ಕಂತಹ, ಸದಸತ್ಕರ್ಮಣ ಶುಭ ಮತ್ತೆ ಅಶುಭ ಕರ್ಮಗಳ ವ್ಯಂಜಯಿತ್ರಿ ಅದನ್ನೆಲ್ಲವನ್ನು ಕೂಡ ಪ್ರಕಟಗೊಳಿಸ್ತಕ್ಕಂತಹ,
ನಾನಾ ಸಂಪದ್ವಿಧಾತ್ರಿ, ಅನೇಕ ಸಂಪತ್ತುಗಳನ್ನು ನಮಗೆ ಕೊಡತಕ್ಕಂತಹ, ಧನ ಕುಲ ಯಶಸಾಂ ಆಯುಷಾಂ ವರ್ಧಯಿತ್ರಿ, ಧನ ಕುಲ ಯಶಸ್ಸು ಹಾಗೆ ಆಯುಷ್ಯವನ್ನು ಅಭಿವೃದ್ಧಿಗೊಳಿಸ್ತಕ್ಕಂತಹ, ದುಷ್ಟಾಪದ್ ವಿಘ್ನಹರ್ತ್ರಿ, ದುಷ್ಟವಾಗಿರ್ತಕ್ಕಂತಹ ಆಪತ್ತುಗಳನ್ನು ವಿಘ್ನಗಳನ್ನು ಕೂಡ ನಾಶ ಮಾಡತಕ್ಕಂತಹ, ಗುಣಗಣ ವಸತಿ, ಗುಣಗಳೆಂಬ ಗಣ ಅಂದ್ರೆ ಗುಣವೇ ಗಣ ಅಂದ್ರೆ ಗುಣ ಸಮೂಹ ಇರತಕ್ಕಂತಹ, ಯಾವದರಲ್ಲಿ ಗುಣ ಸಮೂಹ ಇರ್ತದೋ ಅಂತದನ್ನು ತಿಳಿಸಿಕೊಡ್ತಕ್ಕಂತಹ ಜನ್ಮ ಪತ್ರಿಕೆಯನ್ನು ಲಿಖ್ಯತೆ ನಾನು ಬರಿತಾ ಇದ್ದೇನೆ. ನಮಯ ಸ್ಥಾಪಿತ ಶಂಕು ನಮಯ ಸ್ಥಾಪಿತ ಘಟಿ ಪರೋಪದಿಷ್ಟ ವೇಲಾಯಾಮ್ ಲಿಖ್ಯತೆ ಜನ್ಮಪತ್ರಿಕಾ. ನಾನು ಶಂಕುವನ್ನು ಬರೆದಿಲ್ಲ, ನಾನು ಗಡಿಯಾರವನ್ನು ತಯಾರು ಮಾಡಲಿಲ್ಲ ಅಥವಾ ಗಡಿಯಾರವನ್ನು ಇಡಲಿಲ್ಲ. ಪರೋಪದಿಷ್ಟ ವೇಲಾಯಾಮ್, ಇನ್ನೊಬ್ಬರು ನನಗೆ ಒಂದು ಸಮಯವನ್ನು ಹೇಳಿದ್ದಾರೆ, ಆ ಮೂಲಕವಾಗಿ ನಾನು ಜನ್ಮ ಪತ್ರಿಕೆಯನ್ನ ಬರಿತಾ ಇದ್ದೇನೆ ಅಂತೇಳಿ. ಇನ್ನೊಂದು, ಬ್ರಹ್ಮ ಕರೋತಿ ದೀರ್ಘಾಯು ವಿಷ್ಣು ಕುರ್ಯಾಚ ಮಂಗಲಂ ಹರೋ ರಕ್ಷತು ಗಾತ್ರಾಣಿ ಯಸ್ಯೇಷಾ ಜನ್ಮ ಪತ್ರಿಕಾ. ಯಾರಲ್ಲಿ ಜನ್ಮ ಪತ್ರಿಕೆ ಇದೆಯೋ, ಆ ಜನ್ಮ ಪತ್ರಿಕೆ ಯಾರದ್ದೋ ಅವನಿಗೆ ಬ್ರಹ್ಮ ಕರೋತು ದೀರ್ಘಾಯು, ಬ್ರಹ್ಮನು ದೀರ್ಘಾಯುಷ್ಯವನ್ನು ಉಂಟು ಮಾಡ್ತಾನೆ. ವಿಷ್ಣು ಕುರ್ಯಾಚ ಮಂಗಲಂ, ಮಂಗಲಂ ವಿಷ್ಣು ಕುರ್ಯಾತ್, ವಿಷ್ಣು ಮಂಗಲವನ್ನು ಉಂಟು ಮಾಡ್ತಾನೆ. ಹಾಗೆ ಹರೋ ರಕ್ಷತು ಗಾತ್ರಾಣಿ, ಶಿವನು ಅವನ ಶರೀರವನ್ನ ರಕ್ಷಣೆ ಮಾಡ್ತಾನೆ, ಅವನ ದೇಹವನ್ನ ರಕ್ಷಣೆ ಮಾಡ್ತಾನೆ. ಅಂತದ್ದು ಅಂದ್ರೆ ಜನ್ಮ ಪತ್ರಿಕೆ ಬೇಕೇ ಬೇಕು ಅಂತ ಹೇಳುವಂತ ಶ್ಲೋಕ ಇದು. ಅರ್ಕೇಂದ್ವಾರ ಬುಧಾಚಾರ್ಯ ಶುಕ್ರಮಂದಾಹಿ ಕೇತವಃ ರಕ್ಷಂತೇನಂ ಗ್ರಹ ಸರ್ವೇ ಮೇಷಲಗ್ನ ಸಮುದ್ಭವಾಂ ಅಥವಾ ವೃಷಭ ಲಗ್ನ ಸಮುದ್ಭವಾಂ ಅಥವಾ ಮಿಥುನ ಲಗ್ನ ಸಮುದ್ಭವ ಅಂತೇಳಿ ನಮ್ಗೆ ಯಾವ ಲಗ್ನವೋ ಅದರ ಹೆಸರನ್ನ ಇದರಲ್ಲಿ ಹಾಕ್ಬೇಕು. ನಮ್ಗೆ ಡಾಟ್ ಡಾಟ್ ಇರುವಲ್ಲಿ ಆ ಹೆಸರನ್ನ ಹಾಕ್ಬೇಕು. ಮೀನ ಲಗ್ನ ಸಮುದ್ಭವ, ಕುಂಭ ಲಗ್ನ ಯಾವುದು ಬೇಕಾದ್ರೂ ಯಾವ ಲಗ್ನವ ನಮ್ದು ಅದನ್ನು ಹಾಕುವಂಥದ್ದು. ಅರ್ಕ ಅಂತ ಹೇಳಿದ್ರೆ ಸೂರ್ಯ, ಇಂದು ಅಂತ ಹೇಳಿದ್ರೆ ಚಂದ್ರ, ಆರ ಅಂತ ಹೇಳಿದ್ರೆ ಕುಜ, ಬುಧ ಅಂತ ಹೇಳಿದ್ರೆ ಬುಧ, ಆಚಾರ್ಯ ಅಂತ ಹೇಳಿದ್ರೆ ಗುರು, ಶುಕ್ರ ಅಂತ ಹೇಳಿದ್ರೆ ಶುಕ್ರ, ಮಂದ ಅಂತ ಹೇಳಿದ್ರೆ ಶನಿ, ಅಹಿ ಅಂತ ಹೇಳಿದ್ರೆ ಸರ್ಪ ಅಂದ್ರೆ ರಾಹು, ಕೇತು ಕೇತು ಅಂತ ಹೇಳಿದ್ರೆ ಕೇತು. ಇವರೆಲ್ಲರೂ ಕೂಡ, ಇಂತಹ ಗ್ರಹರೆಲ್ಲರೂ ಕೂಡ ರಕ್ಷಂತ್ವೇನಂ, ಈ ಲಗ್ನದಲ್ಲಿ ಹುಟ್ಟಿರತಕ್ಕಂಥವನ, ಅನ್ನೋದು ಮೇಷಲಗ್ನ ಸಮುದ್ರ ಆಗಿರೋದು, ಯಾವ ಲಗ್ನವ ನಮ್ದು ಅದನ್ನು ಬರಿಬೇಕಲ್ಲಿ. ಈ ಲಗ್ನದಲ್ಲಿ ಹುಟ್ಟಿರತಕ್ಕಂತಹ ಅವನನ್ನು ಏನಂ, ಈ ಹುಡುಗನನ್ನು ಈ ಹುಡುಗಿಯನ್ನು ಗ್ರಹಾಹ ರಕ್ಷಂತು, ಈ ಸರ್ವೇ ಗ್ರಹಾಹ ರಕ್ಷಂತು, ಎಲ್ಲಾ ಗ್ರಹರು ಕೂಡ ರಕ್ಷಣೆ ಮಾಡ್ಲಿ ಅಂತೇಳಿ ಹೇಳಿ. ಅರ್ಥಾರ್ಜನೆ ಸಹಾಯ ಪುರುಷಾಣಾಂ ಆಪದರಣವೇ ಪೋತಃ, ಅರ್ಥಾರ್ಜನೆ ಸಹಾಯ ಪುರುಷಾಣಾಂ ಆಪದರಣವೇ ಪೋತಃ ಯಾತ್ರಾ ಸಮಯೇ ಮಂತ್ರಿ ಜಾತಕಂ ಅಪಹಾಯ ನಾಸ್ತ್ಯಪರಃ. ಜಾತಕಂ ಅಪಹಾಯ ನಾಸ್ತಿ ಅಪರಃ, ಜಾತಕವನ್ನು ಬಿಟ್ಟು ಇನ್ನೊಂದಿಲ್ಲ. ಯಾವುದು ಅಂತ ಹೇಳಿದ್ರೆ ಅರ್ಥಾರ್ಜನೆ ಸಹಾಯ, ಸಂಪತ್ತನ್ನ ನಾವು ಸಂಪಾದನೆ ಮಾಡಲಿಕ್ಕೆ ಸಹಾಯವಾಗಿರ್ತಕ್ಕಂಥದ್ದು ಯಾವುದು, ಅದು ಜಾತಕವನ್ನು ಬಿಟ್ಟು ಇನ್ನೊಂದಿಲ್ಲ. ಆಪದರಣವೇ ಪೋತಃ ಪುರುಷಾಣಂ, ಪುರುಷರಿಗೆ ಆಪತ್ತೆಂಬ ಸಮುದ್ರವನ್ನ ದಾಟ್ಲಿಕ್ಕೆ ದೋಣಿಯ ರೀತಿಯಲ್ಲಿರುವಂಥದ್ದು ಜಾತಕಂ ಅಪಹಾಯ ನಾಸ್ತಿ, ಜಾತಕವನ್ನು ಬಿಟ್ಟು ಇನ್ನೊಂದಿಲ್ಲ. ಯಾತ್ರಾ ಸಮಯೇ ಮಂತ್ರಿ, ನಾವು ಯಾತ್ರೆಯನ್ನು ಇನ್ನೊಂದೂರಿಗೆ ಹೋಗ್ತೇವೆ, ಆಗ ನಮಗೆ ಒಳ್ಳೆಯ ಮಂತ್ರಿ ಸ್ವರೂಪದಲ್ಲಿ ನಮ್ಗೆ ಒಳ್ಳೆಯ ಮಂತ್ರಾಲೋಚನೆಯನ್ನು ಉಂಟು ಮಾಡುವಂಥದ್ದು ಯಾವುದು, ಅದು ಜಾತಕಂ ಅಪಹಾಯ ನಾಸ್ತಿ, ಜಾತಕವನ್ನು ಬಿಟ್ಟು ಇನ್ನೊಂದಿಲ್ಲ. ಅರ್ಥಾತ್ ಜಾತಕದಿಂದಾಗಿ ನಮಗೆ ಸಂಪತ್ತನ್ನ ಸಂಪಾದನೆ ಮಾಡಲಿಕ್ಕೆ ಸಹಾಯ ಆಗ್ತದೆ, ಆಪತ್ತೆಂಬ ಸಮುದ್ರವನ್ನ ದಾಟ್ಲಿಕ್ಕೆ ದೋಣಿಯ ಹಾಗೆ ನಿಲ್ತದೆ, ಅರ್ಥಾತ್ ಆಪತ್ತೆಂಬ ಸಮುದ್ರವನ್ನ ದಾಟುವಂತೆ ನಮ್ಮನ್ನು ಮಾಡ್ತದೆ. ಯಾತ್ರಾ ಸಮಯದಲ್ಲಿ ಕೂಡ ನಮಗೆ ಮಂತ್ರಿ ಸ್ಥಾನದಲ್ಲಿ ನಿಂತು ನಮ್ಮ ಶ್ರೇಯಸ್ಸಿಗೆ ಕಾರಣ ಆಗ್ತದೆ. ಆದ್ರಿಂದಾಗಿ ಇಷ್ಟು ಜಾತಕದ ವೈಶಿಷ್ಟ್ಯ ಅಂತೇಳಿ ಹೇಳ್ತಾ ಇದ್ದಾರೆ. ಯಸ್ಯ ನಾಸ್ತಿ ಖಲು ಜನ್ಮ ಪತ್ರಿಕಾ ಸಾ ಶುಭ ಫಲಪ್ರದಾಯಿನಿ ಅಂಧಕಂ ಭವತಿ ತಸ್ಯ ಜೀವಿತಂ ದೀಪಹೀನಮಿವ ಮಂದಿರಂ ನಿಶಿ. ರಾತ್ರಿಯಲ್ಲಿ ಒಂದು ಕೋಣೆಯಲ್ಲಿ, ನಿಶಿ ಮಂದಿರಂ, ರಾತ್ರಿಯಲ್ಲಿ ಒಂದು ಮಂದಿರ,
ದೀಪಹೀನಮಿವ, ಆ ಮಂದಿರದಲ್ಲಿ ದೀಪ ಇಲ್ಲದಿದ್ರೆ ಏನಿರ್ತದೆ? ಕತ್ತಲೆ ಅಲ್ವಾ, ಏನು ಕಾಣುದಿಲ್ಲ. ಆ ಮಂದಿರದಲ್ಲಿ ಏನೆಲ್ಲ ಉಂಟು ನಮಗೆ ಗೋಚರಕ್ಕೆ ಬರುದಿಲ್ಲ. ಹಾಗೆ ಯಸ್ಯ ನಾಸ್ತಿ ಖಲು ಜನ್ಮ ಪತ್ರಿಕಾ, ಯಾರ ಯಾರ ಯಾರಿಗೆ ಜಾತಕ ಅಂತ ಹೇಳುವಂಥದ್ದೇ ಇಲ್ಲವೋ, ಅದು ಎಂತಹ ಜನ್ಮ ಪತ್ರಿಕಾ ಅಂತ ಹೇಳಿದ್ರೆ ಶುಭಾಶುಭ ಫಲಪ್ರದಾಯಿನಿ, ಶುಭ ಮತ್ತೆ ಅಶುಭ ಫಲಗಳನ್ನು ಕೊಡತಕ್ಕಂತಹ ಜನ್ಮ ಪತ್ರಿಕೆ ಯಾರಿಗೆ ಇಲ್ಲವೋ, ಯಸ್ಯ ನಾಸ್ತಿ ತಸ್ಯ ಜೀವಿತಂ, ಅವನ ಜೀವನವು ಅಂಧಕಂ ಭವತಿ, ಕಣ್ಣಿದ್ದರೂ ಕುರುಡಿನ ಹಾಗೆ ಅಂತೇಳಿ. ಹೇಗೆ ಅಂತೇಳಿ, ರಾತ್ರಿಯ ಹೊತ್ತಿನಲ್ಲಿ ದೀಪ ಇಲ್ಲದೆ ಇರತಕ್ಕಂತಹ ಮಂದಿರ ದಲ್ಲಿ ಇರ್ತಕ್ಕಂಥ ವಸ್ತುಗಳು ನಮಗೆ ಹೇಗೆ ಕಾಣುವುದಿಲ್ಲವೋ, ಹಾಗೆ ಜೀವನದಲ್ಲಿ ಏನು ಮಾಡಬೇಕು ಅಂತ ಹೇಳುವಂಥದ್ದು ನಮಗೆ ತೋಚುವುದಿಲ್ಲ, ಕಣ್ಣಿದ್ದರೂ ಕುರುಡರಾಗಿರ್ತೇವೆ ಅಂತೇಳಿ. ಅದರಿಂದಾಗಿ ಜಾತಕ ತುಂಬಾ ಅವಶ್ಯಕ, ಜಾತಕವನ್ನ ಮಾಡಿಕೊಳ್ಳಲೇಬೇಕು ಅಂತ ಹೇಳುವಂಥದ್ದು ಇದರ ಅರ್ಥ. ಆದಿತ್ಯಾದಿ ಗ್ರಹ ಸರ್ವೇ ಸನಕ್ಷತ್ರಾಹ ಸರಾಶಯ ದೀರ್ಘಂ ತದಾಯು ಕುರುವಂತು ಯದೀಯ ಜನ್ಮ ಪತ್ರಿಕಾ. ಇದು ಯಾರ ಜನ್ಮ ಪತ್ರಿಕೆಯೋ, ಅಂದ್ರೆ ಈಗ ಬರಿತಾ ಇದ್ದಾನೆ, ಅದು ಯಾರ ಜನ್ಮ ಪತ್ರಿಕೆಯೋ ಅವರಿಗೆ ಆದಿತ್ಯಾದಿ ಗ್ರಹರು ಸರ್ವೇ, ಆದಿತ್ಯಾದಿ ಗ್ರಹ ಸರ್ವೇ ಎಲ್ಲ ಗ್ರಹರು ಕೂಡ, ಸ ನಕ್ಷತ್ರಾಹ ಕೇವಲ ಗ್ರಹರು ಮಾತ್ರ ಅಲ್ಲ, ಎಲ್ಲಾ ನಕ್ಷತ್ರಗಳು, ಸ ರಾಶಯ ಎಲ್ಲಾ ರಾಶಿಗಳು ಕೂಡ, ಅಂದರೆ ರಾಶಿಗಳಿಂದ ಸಹಿತವಾದ, ನಕ್ಷತ್ರದಿಂದ ಸಹಿತವಾದ ಆದಿತ್ಯಾದಿ ಎಲ್ಲಾ ಗ್ರಹರು ಕೂಡ ದೀರ್ಘಂ ತದಾಯು ಕುರುವಂತು, ಅವನಿಗೆ ದೀರ್ಘವಾದ ಆಯುಷ್ಯವನ್ನು ಉಂಟು ಮಾಡ್ಲಿ ಅಂತ ಹೇಳುವಂತ ಒಂದು ಪ್ರಾರ್ಥನೆ. ಸರಿ, ಇನ್ನು ಉಳಿದ ಶ್ಲೋಕಗಳಂತೂ ನಾಳೆ ನೋಡುವ. ಮೂರ್ತಿತ್ವೇ ಪರಿಕಲ್ಪಿತ ಶಶಭೃತೋ ವರ್ತ್ಮ ಪುನರ್ಜನ್ಮ ನಾಮತ್ಮೇತ್ಯಾತ್ಮವಿದಾಂಕೃತಶ್ಚೇಡಥಾಂ ಭರ್ತಾಮರಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯಸ್ಥಿತಿಭುಶ್ಚಾನೇಕಥಾಯ ಶ್ರುತೌ ವಾಚಂ ನ ಸದಧಾತ್ಮನೇಕ ಕಿರಣಸ್ತ್ರೈಲೋಕ್ಯ ದೀಪೋ ರವಿಃ. ಸರಿ, ನಿಮಗೆ